ನಮಸ್ಕಾರ, ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಪುರ್ಮಾಡ್. ಫಿಫಾ ವರ್ಲ್ಡ್ ಕಪ್ ಫೈನಲ್ ಅಜೇಯ ಅರ್ಜೆಂಟೀನಾ ಸೋತಿದ್ದು ಹೇಗೆ? ಬಿಕ್ಕಿ ಬಿಕ್ಕಿ ಅತ್ತ ಮೆಸ್ಸಿ. ಹೌದು, ಸತತ 2ನೇ ಮತ್ತು ಒಟ್ಟಾರೆ 4ನೇ ಬಾರಿಯ ಫಿಫಾ ವಿಶ್ವಕಪ್ ಗೆಲ್ಲುವ ಹಂಬಲದಲ್ಲಿದ್ದ ಅರ್ಜೆಂಟೀನಾ ತಂಡಕ್ಕೆ ಸ್ಪೇನ್ ತಂಡ ಅಡ್ಡಗಾಲಿಕ್ಕಿತು. ಭಾನುವಾರ ಮಧ್ಯರಾತ್ರಿ ನಡೆದ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ 1-0 ಗೋಲಿನ ಅಂತರದಿಂದ ಗೆದ್ದು 16 ವರ್ಷಗಳ ಬಳಿಕ ಮತ್ತೊಮ್ಮೆ ವಿಶ್ವಕಪ್ ಎತ್ತಿ ಮೆರೆದಾಡಿತು. ಹೆಚ್ಚುವರಿ ಸಮಯದಲ್ಲಿ ಫೆರಾನ್ ಟೋರೆಸ್ ಗಳಿಸಿದ ಏಕೈಕ ಗೋಲಿನ ಸಹಾಯದಿಂದ ಸ್ಪೇನ್ ತಂಡ ಫೈನಲ್ ಪಂದ್ಯದಲ್ಲಿ ಲಿಯೋನೆಲ್ ಮೆಸ್ಸಿ ನಾಯಕತ್ವದ ಅರ್ಜೆಂಟೀನಾ ವಿರುದ್ಧ 1-0 ಅಂತರದಲ್ಲಿ ಗೆದ್ದು 2026ರ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಚಾಂಪಿಯನ್ ಆಯಿತು. ಇದರೊಂದಿಗೆ 2ನೇ ಬಾರಿ ಸ್ಪ್ಯಾನಿಷ್ ತಂಡ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿತು. ಇನ್ನು ಪಂದ್ಯದುದ್ದಕ್ಕೂ ಕಠಿಣ ಹೋರಾಟ ನಡೆಸಿದ್ದ ಲಿಯೋನೆಲ್ ಮೆಸ್ಸಿ ತಂಡ ಹೆಚ್ಚುವರಿ ಸಮಯದಲ್ಲಿ ಎದುರಾಳಿ ತಂಡಕ್ಕೆ ಗೋಲು ನೀಡುವ ಮೂಲಕ ಸೋಲನ್ನು ಒಪ್ಪಿಕೊಂಡಿತು. ಈ ಆಘಾತಕಾರಿ ಸೋಲಿನೊಂದಿಗೆ ಅರ್ಜೆಂಟೀನಾ ತಂಡದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸು ಭಗ್ನವಾಯಿತು. ಭಾನುವಾರ ತಡರಾತ್ರಿ ಇಲ್ಲಿನ ರುದರ್ಫೋರ್ಡ್ನ ಮೆಡ್ಲೈಫ್ ಸ್ಟೇಡಿಯಂನಲ್ಲಿ ನಡೆದಿದ್ದ ಫೈನಲ್ ಪಂದ್ಯದ ನಿಗದಿತ ಅವಧಿಯ ಮುಕ್ತಾಯಕ್ಕೆ ಎರಡೂ ತಂಡಗಳ ಸಮಬಲದ ಹೋರಾಟದಿಂದ ಗೋಲು ದಾಖಲಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಪಂದ್ಯದ ರೆಫರಿಗಳು ಫಲಿತಾಂಶಕ್ಕಾಗಿ ಹೆಚ್ಚುವರಿ ಸಮಯವನ್ನು ಘೋಷಿಸಿದ್ರು. ಹೆಚ್ಚುವರಿ ಸಮಯದ 106ನೇ ನಿಮಿಷದಲ್ಲಿ ಸಿಕ್ಕ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ ಫೆರಾನ್ ಟೋರೆಸ್ ಅವರು ಚೆಂಡನ್ನ ಗೋಲು ಪಟ್ಟಿಗೆ ಸೇರಿಸುವಲ್ಲಿ ಯಶಸ್ವಿಯಾದರು. ಈ ಏಕೈಕ ಗೋಲು ಸ್ಪೇನ್ ತಂಡವನ್ನ ಚಾಂಪಿಯನ್ ಮಾಡಿತು. ಅಜೇಯವಾಗಿ ಫೈನಲ್ ತಲುಪಿದ್ದ ಅರ್ಜೆಂಟೀನಾದ ಫೈನಲ್ ಸೋಲಿಗೆ ಕಾರಣ ಏನೆಂಬ ವರದಿ ಇಲ್ಲಿದೆ ನೋಡಿ ವೀಕ್ಷಕರೇ. ಈ ಕುತೂಹಲಕರ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೆಸ್ಸಿಯ ಮೇಲೆ ಅತಿ ಅವಲಂಬನೆ. ಹೌದು, ಸ್ಪೇನ್ ತಂಡವು ಮೆಸ್ಸಿಯನ್ನ ಆಶ್ಚರ್ಯಕರವಾಗಿ ಮೌನವಾಗಿಸಿತು. ಈ ಸ್ಪರ್ಧೆಯ ಮೊದಲು 8 ಗೋಲ್ಗಳನ್ನು ಗಳಿಸಿದ್ದ ಅರ್ಜೆಂಟೀನಾ ನಾಯಕ ಫೈನಲ್ ನಲ್ಲಿ ಒಂದೇ ಒಂದು ಕೀ ಪಾಸ್ ಮಾಡಲು ವಿಫಲರಾದರು. ಪಂದ್ಯದ ಮೊದಲ 15 ನಿಮಿಷಗಳಲ್ಲಿ ಮೆಸ್ಸಿ ಚೆಂಡನ್ನ ಟಚ್ ಮಾಡಿದ್ದು ಒಮ್ಮೆ ಮಾತ್ರ. ಫೈನಲ್ ನಲ್ಲಿ ಅವರ ಮೇಲಿನ ಅತಿಯಾದ ಅವಲಂಬನೆ ಕೂಡ ತಂಡಕ್ಕೆ ಹಿನ್ನಡೆಯಾಯಿತು. ಮಿಡ್ ಫೀಲ್ಡ್ ನಲ್ಲಿ ಸ್ಪೇನ್ ಪ್ರಾಬಲ್ಯ. ಹೌದು, ಟೂರ್ನಮೆಂಟ್ನಾದ್ಯಂತ ಸ್ಪೇನ್ ಸದೃಢ ರಕ್ಷಣಾ ವಿಭಾಗದೊಂದಿಗೆ ಆಡಿತು. ಫೈನಲ್ ನಲ್ಲಿಯೂ ಎದುರಾಳಿಗಳಿಗೆ ದೀರ್ಘಾವಧಿಯ ಹಿಡಿತವನ್ನ ಅನುಮತಿಸಲಿಲ್ಲ. ಚೆಂಡನ್ನ ತ್ವರಿತವಾಗಿ ಚಲಿಸುವ ಸ್ಪೇನ್ನ ಸಾಮರ್ಥ್ಯ ರಹಸ್ಯವನ್ನ ಅರ್ಜೆಂಟೀನಾ ಅರಿತುಕೊಳ್ಳದ್ದು ಕೂಡ ಸೋಲಿಗೆ ಪ್ರಮುಖ ಕಾರಣಗಳಲ್ಲೊಂದಾಗಿದೆ. ಎಂಜೋ ಫೆರ್ನಾಂಡಿಸ್ಗೆ ರೆಡ್ ಕಾರ್ಡ್. 2ನೇ ಅವಧಿಯ ಆಟದ ವೇಳೆ ಅರ್ಜೆಂಟೀನಾದ ಎಂಜೋ ಫರ್ನಾಂಡಿಸ್ 2ನೇ ಹಳದಿ ಕಾರ್ಡ್ ಪಡೆದು ಮೈದಾನದಿಂದ ಹೊರನಡೆದಾಗ ಮೆಸ್ಸಿ ಪಡೆ 10 ಆಟಗಾರರಿಗೆ ಸೀಮಿತವಾಯಿತು. ಕಡಿಮೆ ಆಟಗಾರನೊಂದಿಗೆ ಆಟವಾಡುವುದು ಅರ್ಜೆಂಟೀನಾಗೆ ಮುಳುವಾಯಿತು. ಅದರಲ್ಲೂ ವಿಶೇಷವಾಗಿ ಪಂದ್ಯಾವಳಿಯಾದ್ಯಂತ ಕೇವಲ 1 ಗೋಲು ಬಿಟ್ಟುಕೊಟ್ಟ ಸ್ಪೇನ್ ನಂತಹ ತಂಡದ ವಿರುದ್ಧ 10 ಮಂದಿ ಆಡುವುದು ಕಷ್ಟಕರವಾಯಿತು. ಲಿಸಾಂಡ್ರೋ ಮಾರ್ಟಿನೆಜ್ ಗಾಯ. ಹೌದು, ಲಿಸಾಂಡ್ರೋ ಮಾರ್ಟಿನೆಜ್ ಮತ್ತು ಕ್ರಿಸ್ಟಿಯನ್ ರೊಮೆರೋ ಅವರು ಪಂದ್ಯಾವಳಿಯಲ್ಲಿ ಅರ್ಜೆಂಟೀನಾದ ರಕ್ಷಣೆಯ ಹೃದಯ ಭಾಗದಲ್ಲಿ ಪ್ರಮುಖ ಪಾಲುದಾರಿಕೆಯನ್ನ ರಚಿಸಿದ್ರು. ಫೈನಲ್ ನಲ್ಲಿ ಮಾರ್ಟಿನೆಜ್ ಗಾಯಗೊಂಡದ್ದು ತಂಡಕ್ಕೆ ಭಾರಿ ಹೊಡೆತವನ್ನ ನೀಡಿತು. ಅರ್ಜೆಂಟೀನಾದ ವಿಫಲ ದಾಳಿ, ಟೂರ್ನಿಯುದ್ದಕ್ಕೂ ಆಕ್ರಮಣಕಾರಿ ಕಾರ್ಯತಂತ್ರ ಮತ್ತು ಹಿನ್ನಡೆಯಿಂದ ಪುಟಿದದ್ದು ಕೊನೆ ಕ್ಷಣದಲ್ಲೂ ಗೋಲು ಬಾರಿಸುವ ಸಾಮರ್ಥ್ಯ ತೋರಿದ್ದ ಅರ್ಜೆಂಟೀನಾ ಫೈನಲ್ ನಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತು. ಅರ್ಜೆಂಟೀನಾ ಫೈನಲ್ಗೆ ಮೊದಲು ಟೂರ್ನಿಯಲ್ಲಿ ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿತ್ತು. 19 ಬಾರಿ ಗೋಲ್ ಗಳಿಸಿತ್ತು. ಆದಾಗ್ಯೂ ಫೈನಲ್ ನಲ್ಲಿ ತಂಡವು ನಿಗದಿತ ಸಮಯದಲ್ಲಿ ಒಂದೇ ಒಂದು ಶಾಟ್ ದಾಖಲಿಸಲು ವಿಫಲವಾಯಿತು. ಕಣ್ಣೀರಿಟ್ಟ ಮೆಸ್ಸಿ. ಹೌದು, ನ್ಯೂ ಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ನಡೆದ ಫಿಫಾ ವಿಶ್ವಕಪ್ ಫೈನಲ್ ನಲ್ಲಿ ಸ್ಪೇನ್ ವಿರುದ್ಧ ಅರ್ಜೆಂಟೀನಾ ತಂಡ ಹೆಚ್ಚುವರಿ ಸಮಯದಲ್ಲಿ 1-0 ಅಂತರದ ಸೋಲಿನೊಂದಿಗೆ ವಿಶ್ವಕಪ್ ಪ್ರಶಸ್ತಿಯ ರಕ್ಷಣೆ ಕೊನೆಗೊಂಡ ನಂತರ ಲಿಯೋನೆಲ್ ಮೆಸ್ಸಿ ಕಣ್ಣೀರು ಹಾಕಿದ್ರು. ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಐತಿಹಾಸಿಕ ವಿಶ್ವಕಪ್ ಅಭಿಯಾನದ ನಂತರ ಅರ್ಜೆಂಟೀನಾದ ದಂತಕಥೆಗೆ ಗೌರವ ಸಲ್ಲಿಸಲು ಕ್ರೀಡಾಂಗಣದ ಸುತ್ತಲಿನ ಅಭಿಮಾನಿಗಳು ಅವರ ಹೆಸರನ್ನ ಜಪಿಸುತ್ತಿದ್ದಾಗ 39 ವರ್ಷದ ಮೆಸ್ಸಿ ಭಾವುಕರಾಗಿ ಕಣ್ಣೀರನ್ನು ಸುರಿಸಿದರು. ಸ್ಪೇನ್ ತಂಡವು ಲಿಯೋನೆಲ್ ಮೆಸ್ಸಿಯ ತಂಡವನ್ನ ಯಶಸ್ವಿಯಾಗಿ ಸೋಲಿಸಿ 2ನೇ ಬಾರಿ ಫಿಫಾ ಪ್ರಶಸ್ತಿಯನ್ನ ಎತ್ತಿ ಹಿಡಿದಿತು. ಪಂದ್ಯಾವಳಿಯಲ್ಲಿ 8 ಗೋಲ್ಗಳು ಮತ್ತು 4 ಅಸಿಸ್ಟ್ಗಳೊಂದಿಗೆ ಮೆಸ್ಸಿ ಫೈನಲ್ಗೆ ಪ್ರವೇಶಿಸಿದ್ರು. ಆದರೆ ಫೈನಲ್ ಅಲ್ಲಿ ಸ್ಪೇನ್ ತಂಡದ ಬಲಿಷ್ಠ ರಕ್ಷಣಾತ್ಮಕ ಆಟದ ಮುಂದೆ ಅವರ ಆಟ ಯಾವುದೇ ಮ್ಯಾಜಿಕ್ ಮಾಡಲಿಲ್ಲ. ಲೂಯಿಸ್ ಡೆ ಫ್ಯೂಂಟ್ ತಂಡವು ಆರಂಭದಿಂದಲೂ ಪಂದ್ಯವನ್ನ ನಿಯಂತ್ರಿಸಿತು.
ಎಕ್ಸ್ಟ್ರಾ ಟೈಮ್ನಲ್ಲಿ ಅರ್ಜೆಂಟೀನಾ ಕನಸು ನುಚ್ಚು ನೂರಾಯಿತು. ಸ್ಪೇನ್ನ ಫೆರಾನ್ ಟೋರೆಸ್ ಸಿಡಿಸಿದ ಏಕೈಕ ಗೋಲಿನಿಂದ ಸ್ಪೇನ್ ಗೆಲುವಿನ ಸಂಭ್ರಮವನ್ನ ಆಚರಿಸಿತು. ಬರೋಬ್ಬರಿ 16 ವರ್ಷಗಳ ಬಳಿಕ ಸ್ಪೇನ್ ಫಿಫಾ ವಿಶ್ವಕಪ್ ಗೆದ್ದು ಇತಿಹಾಸ ರಚಿಸಿತು. ಮೆಸ್ಸಿಗೆ ತಪ್ಪಿದ ಗೋಲ್ಡನ್ ಶೂ. ಸ್ಪೇನ್ ಯಶಸ್ಸಿಗೆ ಪ್ರಮುಖ ಪಾತ್ರ ವಹಿಸಿದ ನಾಯಕ ರೋಡ್ರಿ ಅವರಿಗೆ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ನೀಡಲಾಯಿತು. 2024ರ ಯುರೋ ಕಪ್ನಲ್ಲೂ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಪಡೆದಿದ್ದ ರೋಡ್ರಿ ತಮ್ಮ ವೃತ್ತಿ ಜೀವನದ ಮತ್ತೊಂದು ದೊಡ್ಡ ಗೌರವವನ್ನು ತಮ್ಮದಾಗಿಸಿಕೊಂಡ್ರು. 2 ವರ್ಷಗಳ ಹಿಂದೆ ಬ್ಯಾಲನ್ ಡಿ ಓರ್ ಗೆದ್ದ ಅಪರೂಪದ ಮಿಡ್ ಫೀಲ್ಡರ್ಗಳ ಪಟ್ಟಿಯಲ್ಲೂ ಅವರು ಸ್ಥಾನವನ್ನು ಪಡೆದಿದ್ದಾರೆ. ಅಂದ ಹಾಗೆ ಎಂಬಾಪೆ ಗೋಲ್ಡನ್ ಶೂ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸ್ಪೇನ್ಗೆ ಫಿಫಾ ವಿಶ್ವಕಪ್ ಗೆದ್ದುಕೊಟ್ಟ ಫೆರಾನ್ ಟೋರೆಸ್ ಫಿಫಾ ವಿಶ್ವಕಪ್ 2026ರ ಟೂರ್ನಿಯ ರೋಚಕ ಫೈನಲ್ ಪಂದ್ಯದಲ್ಲಿ 10 ಆಟಗಾರರೊಂದಿಗೆ ಆಡುತ್ತಿದ್ದ ಅರ್ಜೆಂಟೀನಾ ವಿರುದ್ಧ 106ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ಬಾರಿಸಿದ ಫೆರಾನ್ ಟೋರೆಸ್ ಸ್ಪೇನ್ನ ಗೆಲುವಿನ ಹೀರೋ ಆಗಿ ಹೊರಹೊಮ್ಮಿದ್ರು. ಪಂದ್ಯದುದ್ದಕ್ಕೂ ಎಲ್ಲರ ಗಮನ ಯುವ ತಾರೆ ಲಮಿನ್ ಯಾಮಲ್ ಅವರತ್ತ ನೆಟ್ಟಿದ್ರು. ನಿರ್ಣಾಯಕ ಕ್ಷಣದಲ್ಲಿ ಮಿಂಚಿದ ಟೋರೆಸ್ ಸ್ಪೇನ್ಗೆ 2ನೇ ವಿಶ್ವಕಪ್ ಪ್ರಶಸ್ತಿಯನ್ನು ತಂದುಕೊಟ್ರು. 2010ರ ವಿಶ್ವಕಪ್ ವಿಜೇತ ಸ್ಪೇನ್ ತಂಡದ ಆಟಗಾರರು ಪ್ರೇಕ್ಷಕ ಗ್ಯಾಲರಿಯಲ್ಲಿ ಉಪಸ್ಥಿತರಿದ್ದ ವೇಳೆ ಟೋರೆಸ್ ಗೋಲು ದಾಖಲಿಸುತ್ತಿದ್ದಂತೆ ಇಡೀ ಕ್ರೀಡಾಂಗಣ ಸಂಭ್ರಮದಲ್ಲಿ ಮುಳುಗಿತು. 106ನೇ ನಿಮಿಷದಲ್ಲಿ ಮಾರ್ಟಿನ್ ಜುಬಿಮೆಂಡಿ ನೀಡಿದ ಪಾಸ್ ಅನ್ನ ನಿಕೋ ವಿಲಿಯಮ್ಸ್ ಹೆಡರ್ ಮೂಲಕ ಬಾಕ್ಸ್ ನ ಮಧ್ಯಭಾಗಕ್ಕೆ ತಲುಪಿಸಿದ್ರು. ಯಾವುದೇ ರಕ್ಷಣಾ ಆಟಗಾರ ಕಣ್ಗಾವಲಿಲ್ಲದೆ ನಿಂತಿದ್ದ ಫೆರಾನ್ ಟೋರೆಸ್ ಮೊದಲ ಸ್ಪರ್ಶದಲ್ಲಿ ಅದ್ಭುತ ಫಿನಿಶಿಂಗ್ ಮೂಲಕ ಚೆಂಡನ್ನ ಗೋಲು ಪೆಟ್ಟಿಗಳಿಗೆ ಸೇರಿಸಿ ಸ್ಪೇನ್ಗೆ 1-0 ಮುನ್ನಡೆಯನ್ನು ತಂದುಕೊಟ್ರು. ಇದೇ ಮೊದಲ ಗೋಲು. ಹೌದು, ವಿಶೇಷವೆಂದರೆ ಫಿಫಾ ವಿಶ್ವಕಪ್ 2026ರಲ್ಲಿ ಫೆರಾನ್ ಟೋರೆಸ್ ದಾಖಲಿಸಿದ ಇದು ಮೊದಲ ಗೋಲಾಗಿತ್ತು. ಆದರೆ ಇದೇ ಗೋಲು ಸ್ಪೇನ್ಗೆ ವಿಶ್ವಕಪ್ ಪ್ರಶಸ್ತಿಯನ್ನು ತಂದುಕೊಟ್ಟ ಕಾರಣ ಫುಟ್ಬಾಲ್ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ದಾಖಲಾಗುವಂತಾಯಿತು. 26ರ ವಯಸ್ಸಿನ ಟೋರೆಸ್ ಪ್ರಸ್ತುತ ಸ್ಪೇನ್ನ ಪ್ರತಿಷ್ಠಿತ ಕ್ಲಬ್ ಬಾರ್ಸಿಲೋನಾ ಪರ ಆಡುತ್ತಿದ್ದಾರೆ. 2022ರಲ್ಲಿ ಮ್ಯಾಂಚೆಸ್ಟರ್ ಸಿಟಿಯಿಂದ ಬಾರ್ಸಿಲೋನಾಗೆ ಸೇರ್ಪಡೆಯಾದ ಬಳಿಕ ಅವರು ತಂಡದೊಂದಿಗೆ 3 ಲಾ ಲೀಗ್ ಪ್ರಶಸ್ತಿಗಳು, 3 ಸ್ಪ್ಯಾನಿಷ್ ಸೂಪರ್ ಕಪ್ ಹಾಗೂ 1 ಕೋಪಾ ಡೆಲ್ ರೇ ಟ್ರೋಫಿಯನ್ನು ಗೆದ್ದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕ್ಲಬ್ ಮಟ್ಟದಲ್ಲಿ ಅವರ ಭವಿಷ್ಯದ ಕುರಿತು ಹಲವು ಊಹಾಪೋಹಗಳು ಕೇಳಿ ಬರುತ್ತಿದ್ದರೂ ವಿಶ್ವಕಪ್ ಫೈನಲ್ ಅಲ್ಲಿ ದಾಖಲಿಸಿದ ಈ ಐತಿಹಾಸಿಕ ಗೋಲು ಫೆರಾನ್ ಟೋರೆಸ್ ಅವರ ವೃತ್ತಿ ಜೀವನದ ಅತ್ಯಂತ ಸ್ಮರಣೀಯ ಕ್ಷಣಗಳಲ್ಲಿ ಒಂದಾಗಿ ಉಳಿದಿದೆ. ವೈಯಕ್ತಿಕ ಪ್ರಶಸ್ತಿ ಯಾರಿಗೆ? ಸಿಲ್ವರ್ ಬಾಲ್ ಪ್ರಶಸ್ತಿ ಲಿಯೋನೆಲ್ ಮೆಸ್ಸಿಗೆ, ಕಂಚಿನ ಬಾಲ್ ಪ್ರಶಸ್ತಿ ಕಿಲಿಯನ್ ಎಂಬಾಪೆಗೆ, ಗೋಲ್ಡನ್ ಶೂ ಪ್ರಶಸ್ತಿ ಕೈಲಿಯನ್ ಎಂಬಾಪೆ, ಸಿಲ್ವರ್ ಶೂ ಪ್ರಶಸ್ತಿ ಲಿಯೋನೆಲ್ ಮೆಸ್ಸಿ ಅವರಿಗೆ, ಕಂಚಿನ ಶೂ ಪ್ರಶಸ್ತಿ ಎರ್ಲಿಂಗ್ ಹಾಲಂಡ್, ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿ ಪೌ ಕುಂಬಾರ್ಸಿ ಅವರಿಗೆ, ಫಿಫಾ ಫೇರ್ ಪ್ಲೇ ಪ್ರಶಸ್ತಿ ನೆದರ್ಲೆಂಡ್ಸ್, ಗೋಲ್ಡನ್ ಗ್ಲೋವ್ಸ್ ಪ್ರಶಸ್ತಿ ಉನೈ ಸೈಮೋನ್. ಅಂತೂ ಈ ಬಾರಿಯ ವಿಶ್ವಕಪ್ ಫೈನಲ್ ಪಂದ್ಯ ರೋಚಕವಾಗಿತ್ತು. ತಾವೆಲ್ಲರೂ ಕೂಡ ಎಂಜಾಯ್ ಮಾಡಿದಿರಿ. ಶಿಖರ್, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ. ನಮಸ್ಕಾರ.